ಆ ದೃಶ್ಯಗಳನ್ನು ನೋಡಿದ್ರೇನೆ ಎಂಥವರಿಗೂ ಭಯವಾಗ್ತಾ ಇತ್ತು. ಅಂಥ ಗಲೀಜು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ರು. ಆದರೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬೆನ್ನಲ್ಲೇ ಎಲ್ಲವೂ ಕೂಡ ಚೇಂಜ್ ಆಗೋಗಿದೆ. ಅಡುಗೆ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಜಿರಳೆ ಸೇನೆ. ಅಡುಗೆಗೆ ತಂದ ಅಕ್ಕಿಯಲ್ಲಿ ಓಡಾಡ್ತಿದ್ವು ನುಸಿಗಳು. ಎಸ್, ಅಡುಗೆ ಮನೆ ಗಬ್ಬೆದ್ದು ನಾರ್ತಾ ಇತ್ತು. ಎಲ್ಲಿ ನೋಡಿದ್ರೂ ಜಿರಳೆಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿತ್ತು. ಜಿಡ್ಡು ಹಿಡಿದ ಅಕ್ಕಿಯಲ್ಲಿ ನುಸಿಗಳು ಓಡಾಡ್ತಿದ್ವು. ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳು ಎಷ್ಟೇ ಹೇಳಿದ್ರೂ ಕ್ಯಾರೆ ಎನ್ನುತ್ತಿರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಬೆನ್ನಲ್ಲೇ ಎಲ್ಲ ಬದಲಾಗಿದೆ. ಗದಗ ನಗರದ ಕಳಸಾಪುರ ರಸ್ತೆಯಲ್ಲಿರುವಂಥ ಮ್ಯಾಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಜಿರಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿದ ನಂತರ ಇವಾಗ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಕ್ಲೀನಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ವಿದ್ಯಾರ್ಥಿಗಳು ಏನು ಅಧಿಕಾರಿಗಳಿಗೆ ಇಲ್ಲಿರುವಂಥ ಅವ್ಯವಸ್ಥೆ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡ್ತು ಅದಾದ ನಂತರ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಬಂದು ಇವಾಗ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು. ಇದೇ ಒಂದು ಸ್ಥಳದಲ್ಲಿ ನಿನ್ನೆ ನಾನು ಏನು ವಾಕ್ಥ್ರೂ ಗ್ರೌಂಡ್ ರಿಪಬ್ಲಿಕ್ ಟಿವಿ ಏನು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಇದೇ ಸಮಯದಲ್ಲಿ ಇಲ್ಲಿ ಜಿರಳೆಗಳು ಕೂಡ ಇದ್ದು ಆ ಜಿರಳೆಗಳನ್ನು ಕೂಡ ಇಲ್ಲಿ ಕ್ಲೀನ್ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಅಡುಗೆ ಮನೆ ಇರೋದ್ರಿಂದ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ರೆ ಇಲ್ಲಿ ಒಂದು ಕಡೆ ಇಲ್ಲಿ ನೋಡ್ತಾ ಇರ್ಬೋದು. ಈ ಎಲ್ಲಾ ಭಾಗದಲ್ಲಿ ಕೂಡ ಜಿರಳೆಗಳಿದ್ವು. ಇವಾಗ ಈ ಕ್ಲೀನಿಂಗ್ ಕೆಲಸ ಕೂಡ ನಡೀತಾ ಇದೆ. ಯಾವಾಗ ರಿಪಬ್ಲಿಕ್ ಕನ್ನಡ ಎಂಟ್ರಿ ಆಯಿತು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಹಾಸ್ಟೆಲ್ ಇದೆ ಅನ್ನೋದು ನೆನಪಾಯಿತು. ಹಾಸ್ಟೆಲ್ಗೆ ಬಂದವರೇ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ತಕ್ಷಣವೇ ಕ್ಲೀನ್ ಮಾಡಬೇಕು ಅಂತ ತಾಕೀತ್ ಮಾಡಿದ್ರು. ಸ್ವತಃ ತಾಲೂಕಾಧಿಕಾರಿಗಳು ಮುಂದೆ ನಿಂತು ಇಡೀ ಹಾಸ್ಟೆಲ್ ಕ್ಲೀನ್ ಮಾಡಿಸಿದ್ರು. ಸರ್, ನಾವು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ತಿಳಿಸಕ್ಕೆ ಹೇಳುತ್ತೀವಿ ಸರ್. ಈಗ ನೀವು ವರದಿ ಮಾಡಿದ ಮೇಲೆ ಅಧಿಕಾರಿಗಳೆಲ್ಲ ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಾರ. ಇನ್ನು ಮುಂದೆ ಬೇಜವಾಬ್ದಾರಿತನ ಮಾಡದೆ ನಾವು ಹೇಳೋಕ್ಕಿಂತ ಸ್ಟೂಡೆಂಟ್ ತಿಳಿಸೋಕ್ಕಿಂತ ಮುಂಚೆ ಬಂದು ಅವರೇ ತಮ್ಮ ಕೆಲಸ ತಾವು ಮಾಡಿದರೆ ನಮಗೆ ಸ್ವಲ್ಪ ಓದ್ಕೊಳಕ್ಕೆ ಟೈಮ್ ಸಿಗುತ್ತೆ, ನಮಗೂ ಬೇರೆ ಕಾರ್ಯಕ್ಕೆ ಟೈಮ್ ಸಿಗುತ್ತೆ. ಅವ್ರ ಕೆಲಸ ಏನಿದೆ ಅವ್ರು ಮಾಡ್ಕೊಂಡು ಹೋದರೆ ಸಾಕು ಸರ್. ನಮಗೇನು ಬೇರೆ ಏನು ಬೇಕಾಗಿಲ್ಲ. ಅವರಿಗೂ ಈಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಎಲ್ಲರೂ ಬಂದಿದ್ದಾರೆ, ಕ್ಲೀನ್ ಮಾಡಿಸ್ತಿದ್ದಾರೆ. ಖುಷಿ ಆಗ್ತಿದೆ. ಮತ್ತು ರಿಪಬ್ಲಿಕ್ ಕನ್ನಡಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಜಿರಳೆಗಳ ಸಾಮ್ರಾಜ್ಯವಾಗಿದ್ದ ಅಡುಗೆ ಮನೆ ಈಗ ಫಳಫಳ ಅಂತ ಹೊಳಿತಾ ಇದೆ. ಈಗ ಹಾಸ್ಟೆಲ್ ಕ್ಲೀನ್ ಆಗ್ತಿರೋದ್ರಿಂದ ವಿದ್ಯಾರ್ಥಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ತಿಳಿಸಿದ್ದಾರೆ. ಆಕ್ಚುಲಿ ರಿಪಬ್ಲಿಕ್ ಕನ್ನಡ ನ್ಯೂಸ್ ಬಂದಿರೋದ್ರೆ ಈ ವಾರ್ಡನ್ ಅವ್ರು ಬಂದು ಡಿ.ಡಿ.ಅವ್ರು ಬಂದು ಈಗ ಸ್ವಚ್ಛ ಮಾಡ್ತಾ ಇರೋ ಸರ್. ಇಲ್ಲಿ ಮಟ್ಟ ವಾರ್ಡನ್ ಎಷ್ಟೋ ವಿದ್ಯಾರ್ಥಿಗಳು ವಾರ್ಡನ್ ಯಾರನ್ನು ಗೊತ್ತಿಲ್ಲ ಸರ್. ನಿನ್ನೆ ಬಂದಾಗಿಂದ ಗೊತ್ತಾಗುತ್ತೆ. ಎಷ್ಟೋ 2-3 ತಿಂಗಳ ಬಂದೇ ಇಲ್ಲ ವಾರ್ಡನ್ ಹಾಸ್ಟೆಲ್ಗೆ. ಸುಮ್ಮನೆ ಫೋನ್ ಹಚ್ಚೋದು ಅವ್ರಿಗೆ ಇವ್ರಿಗೆ ಸಿಬ್ಬಂದಿಗಳಿಗೆ ಹೇಳೋದು ಮಾಡಿಸೋದು ಕೆಲಸ. ಒಂದು ಕೆಲಸ ಆಗಿದೆ ಸರ್. ಲ್ಯಾಬ್ರಾಗಿನ ಸರ್ ಕರೆಂಟ್ ಇಲ್ಲ, ಎಲ್ಲ ಸ್ವಚ್ಛತೆ ಇಲ್ಲ, ಏನಿಲ್ಲ. ಕ್ಲೀನ್ ಹುಡುಗರು ರೂಮ್ದಾಗ ಗುಡ್ ನೈಟ್ ಕಾಯಿಲ್ ಕೊಟ್ಟಿಲ್ಲ, ಕಸ್ಬರಿ ಕೊಟ್ಟಿಲ್ಲ, ಯಾವುದೇ ಕೊಟ್ಟಿಲ್ಲ ಸರ್. ಇವತ್ತು ಕ್ಲೀನ್ ಮಾಡ್ಸೋ ಕಾರಣ ನೀವು ಸರ್. ಆ್ಯಕ್ಚುಲಿ ನಿಮ್ದು ರಿಪಬ್ಲಿಕ್ ನ್ಯೂಸಿಂದ ಆ್ಯಕ್ಚುಲಿ ಕ್ಲೀನ್ ಮಾಡೋದು ಇದು ಪ್ರೊಸೆಸ್ ನಡೆದಿದೆ ಸರ್. ಇಲ್ಲಾಂದ್ರೆ ನಡೆದಿದ್ದಿಲ್ಲ ಸರ್, ಗ್ಯಾರಂಟಿ. ಹದಗೆಟ್ಟ ಅಡುಗೆ ಮನೆಯ ದೃಶ್ಯಗಳನ್ನ ಕಂಡು ವಿದ್ಯಾರ್ಥಿಗಳು ಬೆಚ್ಚಿ ಹೋಗಿದ್ರು. ಇದೀಗ ಎಲ್ಲವೂ ಸರಿ ಹೋಗಿದೆ. ಇನ್ಮುಂದೆ ಈ ರೀತಿಯ ಸಮಸ್ಯೆ ಆಗಲ್ಲ ಅಂತ ಸಮಾಜ ಕಲ್ಯಾಣ ಇಲಾಖೆ ಭರವಸೆಯನ್ನ ಕೊಟ್ಟಿದೆ. ಇಲ್ಲಿ ಹೊರಗಡೆ ಶೌಚಾಲಯ ಕಾಮಗಾರಿ ನಡೆದೋದ್ರಿಂದ ಅಲ್ಲಿರ್ತಕ್ಕಂಥ ಜಿರಳೆಗಳು ಎಲ್ಲ ಈ ಅಡುಗೆ ಮನೆಯಲ್ಲಿ ಬಂದಿದ್ದಾವೆ ಸರ್. ಅದು ನಿನ್ನೆ ದಿವಸ ತಮ್ಮ ಇದರಲ್ಲಿ ಸುದ್ದಿ ಆಗಿದೆ ಸರ್. ನಮ್ಮ ನಿಲಯ ಪಾಲಕರು ಪ್ರಭಾರ ಇರೋದ್ರಿಂದ ಮತ್ತು ಅವ್ರು ರಜೆ ಮೇಲೆ ಇರೋದ್ರಿಂದ ನಿನ್ನೆ ಅವರು ಇಲ್ಲಿ ಬಂದಿದ್ದಿಲ್ಲ ಸರ್. ಅದರ ಸಲುವಾಗಿ ಇಲ್ಲಿ ಸಮಸ್ಯೆ ಆಗಿದೆ. ಇವತ್ತು ನಿಲಯ ಪಾಲಕರು ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಸರ್. ಇನ್ನು ಮುಂದೂ ಈ ರೀತಿ ಆಗಲ್ಲ ನೋಡ್ಕೊಂಡು ಹೋಗ್ತಾರೆ ಸರ್. ಇಲ್ಲ ಸರ್, ಹಂಗೇನಾರ ಅಕ್ಕಿಯಲ್ಲಿ ಸೊಳ್ಳೆ ಅದು ಬಂದಿದ್ದು ಅವನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ಬೇರೆ ತರಿಸ್ತೀವಿ ಸರ್. ಅಕ್ಕಿ ಆಗಲ್ಲ ನೋಡ್ಕೋತೀವಿ ಸರ್. ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ಸಮಾಜ ಕಲ್ಯಾಣ ಅಧಿಕಾರಿ ಮಹೇಶ್ ಪೋತೆದಾರ್ ನಿರ್ಲಕ್ಷ್ಯ ತೋರಿದ್ರು. ಆದರೆ ರಿಪಬ್ಲಿಕ್ ಕನ್ನಡ ವರದಿ ಬಿಸಿ ಮುಟ್ಟಿಸಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಆ ದೃಶ್ಯಗಳನ್ನು ನೋಡಿದ್ರೇನೆ ಎಂಥವರಿಗೂ ಭಯವಾಗ್ತಾ ಇತ್ತು. ಅಂಥ ಗಲೀಜು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ರು. ಆದರೆ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಬೆನ್ನಲ್ಲೇ ಎಲ್ಲವೂ ಕೂಡ ಚೇಂಜ್ ಆಗೋಗಿದೆ. ಅಡುಗೆ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಜಿರಳೆ ಸೇನೆ. ಅಡುಗೆಗೆ ತಂದ ಅಕ್ಕಿಯಲ್ಲಿ ಓಡಾಡ್ತಿದ್ವು ನುಸಿಗಳು. ಎಸ್, ಅಡುಗೆ ಮನೆ ಗಬ್ಬೆದ್ದು ನಾರ್ತಾ ಇತ್ತು. ಎಲ್ಲಿ ನೋಡಿದ್ರೂ ಜಿರಳೆಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿತ್ತು. ಜಿಡ್ಡು ಹಿಡಿದ ಅಕ್ಕಿಯಲ್ಲಿ ನುಸಿಗಳು ಓಡಾಡ್ತಿದ್ವು. ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳು ಎಷ್ಟೇ ಹೇಳಿದ್ರೂ ಕ್ಯಾರೆ ಎನ್ನುತ್ತಿರಲಿಲ್ಲ. ಆದರೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಬೆನ್ನಲ್ಲೇ ಎಲ್ಲ ಬದಲಾಗಿದೆ. ಗದಗ ನಗರದ
ಕಳಸಾಪುರ ರಸ್ತೆಯಲ್ಲಿರುವಂಥ ಮ್ಯಾಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಜಿರಳೆಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಮಾಡಿದ ನಂತರ ಇವಾಗ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಕ್ಲೀನಿಂಗ್ ಮಾಡುವಂಥ ಕೆಲಸ ನಡೀತಾ ಇದೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳು ಏನು ಅಧಿಕಾರಿಗಳಿಗೆ ಇಲ್ಲಿರುವಂಥ ಅವ್ಯವಸ್ಥೆ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಏನು ವರದಿ ಮಾಡ್ತು ಅದಾದ ನಂತರ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಬಂದು ಇವಾಗ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಸ್ಥಳದಲ್ಲಿ ನಿನ್ನೆ ನಾನು ಏನು ವಾಕ್ಥ್ರೂ ಗ್ರೌಂಡ್ ರಿಪಬ್ಲಿಕ್ ಟಿವಿ ಏನು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಇದೇ ಸಮಯದಲ್ಲಿ ಇಲ್ಲಿ ಜಿರಳೆಗಳು ಕೂಡ ಇದ್ವು. ಆ ಜಿರಳೆಗಳನ್ನು ಕೂಡ ಇಲ್ಲಿ ಕ್ಲೀನ್ ಮಾಡುವಂಥ ಕೆಲಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ಅಡುಗೆ ಮನೆ ಇರೋದ್ರಿಂದ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ರೆ ಇಲ್ಲಿ ಒಂದು ಕಡೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಎಲ್ಲ ಭಾಗದಲ್ಲಿ ಕೂಡ ಜಿರಳೆಗಳಿದ್ವು. ಇವಾಗ ಈ ಕ್ಲೀನಿಂಗ್ ಕೆಲಸ ಕೂಡ ನಡೀತಾ ಇದೆ. ಯಾವಾಗ ರಿಪಬ್ಲಿಕ್ ಕನ್ನಡ ಎಂಟ್ರಿ ಆಯಿತು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಹಾಸ್ಟೆಲ್ ಇದೆ ಅನ್ನೋದು ನೆನಪಾಯಿತು. ಹಾಸ್ಟೆಲ್ಗೆ ಬಂದವರೇ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ತಕ್ಷಣವೇ ಕ್ಲೀನ್ ಮಾಡಬೇಕು ಅಂತ ತಾಕೀತ್ ಮಾಡಿದ್ರು. ಸ್ವತಃ ತಾಲೂಕಾಧಿಕಾರಿಗಳು ಮುಂದೆ ನಿಂತು ಇಡೀ ಹಾಸ್ಟೆಲ್ ಕ್ಲೀನ್ ಮಾಡಿಸಿದ್ರು. ಸರ್, ನಾವು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ತಿಳಿಸಕ್ಕೆ ಹೇಳುತ್ತೀವಿ ಸರ್. ಈಗ ನೀವು ವರದಿ ಮಾಡಿದ ಮೇಲೆ ಅಧಿಕಾರಿಗಳೆಲ್ಲ ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರ. ಇನ್ನು ಮುಂದೆ ಬೇಜವಾಬ್ದಾರಿತನ ಮಾಡದೆ ನಾವು ಹೇಳೋಕ್ಕಿಂತ ಸ್ಟೂಡೆಂಟ್ ತಿಳಿಸೋಕ್ಕಿಂತ ಮುಂಚೆ ಬಂದು ಅವರೇ ತಮ್ಮ ಕೆಲಸ ತಾವು ಮಾಡಿದರೆ ನಮಗೆ ಸ್ವಲ್ಪ ಓದ್ಕೊಳಕ್ಕೆ ಟೈಮ್ ಸಿಗುತ್ತೆ, ನಮಗೂ ಬೇರೆ ಕಾರ್ಯಕ್ಕೆ ಟೈಮ್ ಸಿಗುತ್ತೆ. ಅವ್ರ ಕೆಲಸ ಏನಿದೆ ಅವ್ರು ಮಾಡ್ಕೊಂಡು ಹೋದರೆ ಸಾಕು ಸರ್, ನಮಗೇನು ಬೇರೆ ಏನು ಬೇಕಾಗಿಲ್ಲ. ಅವರಿಗೂ ಈಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಎಲ್ಲರೂ ಬಂದಿದ್ದಾರೆ, ಕ್ಲೀನ್ ಮಾಡಿಸ್ತಿದ್ದಾರೆ, ಖುಷಿ ಆಗ್ತಿದೆ. ಮತ್ತು ರಿಪಬ್ಲಿಕ್ ಕನ್ನಡಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಜಿರಳೆಗಳ ಸಾಮ್ರಾಜ್ಯವಾಗಿದ್ದ ಅಡುಗೆ ಮನೆ ಈಗ ಫಳಫಳ ಅಂತ ಹೊಳಿತಾ ಇದೆ. ಈಗ ಹಾಸ್ಟೆಲ್ ಕ್ಲೀನ್ ಆಗ್ತಿರೋದ್ರಿಂದ ವಿದ್ಯಾರ್ಥಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳು ತಿಳಿಸಿದ್ದಾರೆ. ಆ್ಯಕ್ಚುಲಿ ರಿಪಬ್ಲಿಕ್ ಕನ್ನಡ ನ್ಯೂಸ್ ಬಂದಿರೋದ್ರೆ ಈ ವಾರ್ಡನ್ ಅವ್ರು ಬಂದು ಡಿ ಡಿ ಅವ್ರು ಬಂದು ಈಗ ಸ್ವಚ್ಛ ಮಾಡ್ತಾ ಇರೋ ಸರ್. ಇಲ್ಲಿ ಮಟ್ಟ ವಾರ್ಡನ್ ಎಷ್ಟೋ ವಿದ್ಯಾರ್ಥಿಗಳು ವಾರ್ಡನ್ ಯಾರನ್ನು ಗೊತ್ತಿಲ್ಲ ಸರ್. ನಿನ್ನೆ ಬಂದಾಗಿಂದ ಗೊತ್ತಾಗುತ್ತೆ. ಎಷ್ಟೋ 2-3 ತಿಂಗಳ ಬಂದೇ ಇಲ್ಲ ವಾರ್ಡನ್ ಹಾಸ್ಟೆಲ್ಗೆ. ಸುಮ್ಮನೆ ಫೋನ್ ಹಚ್ಚೋದು ಅವ್ರಿಗೆ ಇವರು ಸಿಬ್ಬಂದಿಗಳಿಗೆ ಹೇಳೋದು ಮಾಡಿಸೋದು ಕೆಲಸ. ಒಂದು ಕೆಲಸ ಅನಿಸ್ತದೆ ಸರ್, ಲ್ಯಾಬ್ರಾಗಿನ ಸರ್ ಕರೆಂಟ್ ಇಲ್ಲ, ಎಲ್ಲ ಸ್ವಚ್ಛತೆ ಇಲ್ಲ, ಏನಿಲ್ಲ. ಕ್ಲೀನ್ ಹುಡುಗರು ರೂಮ್ದಾಗ ಗುಡ್ ನೈಟ್ ಫೈಲ್ ಕೊಟ್ಟಿಲ್ಲ, ಕಸ್ಬರಿ ಕೊಟ್ಟಿಲ್ಲ, ಯಾವುದೂ ಕೊಟ್ಟಿಲ್ಲ ಸರ್. ಇವತ್ತು ಕ್ಲೀನ್ ಮಾಡ್ಸೋ ಕಾರಣ ನೀವು ಸರ್. ಆ್ಯಕ್ಚುಲಿ ನಿಮ್ದು ರಿಪಬ್ಲಿಕ್ ನ್ಯೂಸಿಂದ ಆ್ಯಕ್ಚುಲಿ ಕ್ಲೀನ್ ಮಾಡೋದು ಇದು ಪ್ರೊಸೆಸ್ ನಡೆದಿದೆ ಸರ್. ಇಲ್ಲಾಂದ್ರೆ ನಡೆದಿದ್ದಿಲ್ಲ ಸರ್, ಗ್ಯಾರಂಟಿ. ಹದಗೆಟ್ಟ ಅಡುಗೆ ಮನೆಯ ದೃಶ್ಯಗಳನ್ನ ಕಂಡು ವಿದ್ಯಾರ್ಥಿಗಳು ಬೆಚ್ಚಿ ಹೋಗಿದ್ರು. ಇದೀಗ ಎಲ್ಲವೂ ಸರಿ ಹೋಗಿದೆ. ಇನ್ಮುಂದೆ ಈ ರೀತಿಯ ಸಮಸ್ಯೆ ಆಗಲ್ಲ ಅಂತ ಸಮಾಜ ಕಲ್ಯಾಣ ಇಲಾಖೆ ಭರವಸೆಯನ್ನ ಕೊಟ್ಟಿದೆ. ಇಲ್ಲಿ ಹೊರಗಡೆ ಶೌಚಾಲಯ ಕಾಮಗಾರಿ ನಡೆಯೋದ್ರಿಂದ ಅಲ್ಲಿರ್ತಕ್ಕಂಥ ಜಿರಳೆಗಳು ಎಲ್ಲ ಈ ಅಡುಗೆ ಮನೆಯಲ್ಲಿ ಬಂದಿದ್ದಾವೆ ಸರ್. ಅದು ನಿನ್ನೆ ದಿವಸ ತಮ್ಮ ಇದರಲ್ಲಿ ಸುದ್ದಿ ಆಗಿದೆ ಸರ್. ನಮ್ಮ ನಿಲಯ ಪಾಲಕರು ಪ್ರಭಾರ ಇರೋದ್ರಿಂದ ಮತ್ತು ಅವ್ರು ರಜೆ ಮೇಲೆ ಇರೋದ್ರಿಂದ ನಿನ್ನೆ ಅವರು ಇಲ್ಲಿ ಬಂದಿದ್ದಿಲ್ಲ ಸರ್. ಅದರ ಸಲುವಾಗಿ ಇಲ್ಲಿ ಸಮಸ್ಯೆ ಆಗಿದೆ. ಇವತ್ತು ನಿಲಯ ಪಾಲಕರು ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ ಸರ್. ಇನ್ನು ಮುಂದೂ ಈ ರೀತಿ ಆಗಲ್ಲ ನೋಡ್ಕೊಂಡು ಹೋಗ್ತಾರೆ ಸರ್. ಇಲ್ಲ ಸರ್, ಹಂಗೇನಾರು ಅಕ್ಕಿಯಲ್ಲಿ ಸೊಳ್ಳೆ ಅದು ಬಂದಿದ್ದು ಅವನ್ನೆಲ್ಲ ಚೇಂಜ್ ಮಾಡಿ ಮತ್ತೆ ಬೇರೆ ತರಿಸ್ತೀವಿ ಸರ್. ಅಕ್ಕಿ ಆಗಲ್ಲ ನೋಡ್ಕೋತೀವಿ ಸರ್. ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ಸಮಾಜ ಕಲ್ಯಾಣ ಅಧಿಕಾರಿ ಮಹೇಶ್ ಪೋತೆದಾರ್ ನಿರ್ಲಕ್ಷ್ಯ ತೋರಿದ್ರು. ಆದ್ರೆ ರಿಪಬ್ಲಿಕ್ ಕನ್ನಡ ವರದಿ ಬಿಸಿ ಮುಟ್ಟಿಸಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.